ಹಾಕೊಂಡು ಸ್ಕೂಲಿಗೆ ನಡಿಬೇಕು ಇವಾಗ, ಆಯ್ತಾ? ಸೇಮ್ ಚೀತು ತರ ಇಲ್ಲಲ್ಲ ಮುಂದೆ. ತಾಯಿ ಅಂತೆ ನಾಯಿ. ಚಿಕ್ಟ ಗುಡ್ಡು ಇದ್ದಿದ್ದಿದೆ, ಅವನಿಗೂ ನಾನು ಸ್ನಾನ ಮಾಡಿಸ್ತಿದ್ದೆ ಅಷ್ಟೇ. ಒಂದು ಕೆಪಾಸಿಟಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ಮತ್ತು ಚಂಪುಗೆ ಸ್ನಾನ ಮಾಡಿಸ್ಬೇಕು. ಚಂಪು ಅಂದರೆ ನಾಯಿ, ಅಂದರೆ ನಮ್ಮನೆ ನಾಯಿ. ಸೊ ಇವಾಗ ತಿಂಡಿ ಮಾಡಿಕೊಂಡು ಅವನ್ನ ಸ್ನಾನ ಮಾಡಿಸ್ಬೇಕು. ಇವತ್ತು ಸಂಡೇ ಅಲ್ವಾ, ಹೆಂಗಿದ್ರು ಬಿಸಿಲು ಬರ್ತಾಯಿದೆ. ನಮ್ಮ ಚಿಕ್ಕಮಗಳೂರಲ್ಲಿ ಬಿಸಿಲು ಬರೋದೇ ಅಪರೂಪ. ಬಿಸಿಲು ಬಂದಾಗ ಅವನಿಗೆ ಸ್ನಾನ ಮಾಡಿಸ್ಬಿಡ್ತೀವಿ. ಆ್ಯಂಡ್ ಚಳಿಗಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಅಷ್ಟು ಸ್ನಾನ ಮಾಡಿಸಲ್ಲ. ಈ ಥರ ಬಿಸಿಲು ಬಂದಾಗ ಅಂತ ಪಟ್ಟಂತ ಮಾಡಿಸ್ತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹೆಲ್ದಿ ಬ್ರೇಕ್ಫಾಸ್ಟ್. ಸೊ ಇದನ್ನ ತಿಂದು ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಇದೆಲ್ಲ ಓಟ್ಸ್, ಆಯಿತಾ? ಓಟ್ಸು, ಡ್ರೈ ಫ್ರೂಟ್ಸು. ಸೊ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಈ ವ್ಯೂ ನೋಡ್ಕೊತ ಎಂಜಾಯ್ ಮಾಡ್ತೀನಿ. ಇದು ಶಿವು ರೂಮು. ಸೊ ಇಲ್ಲಿ ಸಖತ್ತಾಗಿದೆ ವ್ಯೂ. ಆ್ಯಕ್ಚುಲಿ ಡೈರೆಕ್ಟಾಗಿ ಮುಳ್ಳಯ್ಯನಗಿರಿ ಕಾಣುತ್ತೆ, ಬಟ್ ಫುಲ್ ಮುಚ್ಚೋಗ್ಬಿಟ್ಟಿದೆ ಮುಳ್ಳಯ್ಯನಗಿರಿ. ಇದು ನಮ್ಮನೆ ವ್ಯೂ. ಇವತ್ತು ನಮ್ಮ ಜೊತೆಲಿದ್ದಾರೆ ಚೇತನ. ನಾಯಿ ಸ್ನಾನ ಮಾಡ್ಸೋಕ್ಕೆ ರೆಡಿ ಇದೆಯಾ ನಮ್ಮನೆ ಚಂಪುನ? ಆ್ಯಕ್ಚುಲಿ ಅವನ ಹೆಸರು ಚಾರ್ಲಿ ಗೈಸ್. ಆಮೇಲೆ ಚೇತುಗೆ ನಾಯಿ ಕಂಡ್ರೆ ಆಗಲ್ಲ. ನಮ್ಮನೆ ಸ್ವಲ್ಪ ರೂಢಿ ಮಾಡ್ಕೊಂಡು ಒಂಚೂರು ಓಕೆ ಅಷ್ಟೇ. ಅದು ಭಯದಿಂದನೇ ಮುಟ್ಟುತ್ತಾಳೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇವಳು ಯಾವಾಗಲೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿದ್ದೆ ಅವನ್ನ. ಇಲ್ಲಿಗೆ ಬಂದು ಅವನಿಗೆ ಫುಡ್ ಎಲ್ಲ ಹಾಕಿ, ನಿಮ್ಮ ಮನೇಲಿ ಯಾರೂ ಇರಲಿಲ್ವಲ್ಲ, ಹೋಗಿ ಎಲ್ಲ ವಾಕಿಂಗ್ ಮಾಡ್ಸೋಕೆ ಕರ್ಕೊಂಡೋದ್ರೆ ಅವನು ಲೋಪರ್ ನನ್ನೇ ಬೀಳ್ಸದ. ಅಂದರೆ ಸೊಂಟ ಮುರಿದೋಗಿ ನನಗೆ 1 ವಾರ ರಿಕವರಿ ಮಾಡ್ಕೊಂಡಿದ್ದೀನಿ ಗೈಸ್. ಅದು ಇವಳು ಕೆಪಾಸಿಟಿ ಇಲ್ಲ. ಅವನು ಸಖತ್ತು ದಪ್ಪ, ಫುಲ್ ಹೈಪರ್ ಆಕ್ಟಿವ್ ಇದ್ದಾನೆ ಅವನು. ಕೆಪಾಸಿಟಿ ಅನ್ನಲ್ಲ, ಅದಕ್ಕೆ ಮನೇಲಿ ಏನು ಕಲಿಸಿದ್ದಾರೆ ಅಂತಾರೆ. ತಾಯಿ ಅಂತೆ ನಾಯಿ, ನಿನ್ನಂತೆ ಓನರ್ ಅಂತೆ ನಾಯಿ. ನಿನ್ ಥರನೇ ಹೇಳಿದ ಮಾತು ಕೇಳಲ್ಲ, ಬಾಯ್ ಬರ್ದಿದೆ, ಬರೀ ತುಂಟ. ಸಖತ್ ಹೈಪರ್ ಆಕ್ಟಿವ್ ಗೊತ್ತಾ? ಅಂದರೆ ಫುಲ್ ಎನರ್ಜಿ, ಅಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ. ಅವನಿಗೇನು ಗೊತ್ತಾ, ಆಟ ಆಡ್ತಿರ್ಬೇಕು, ಸುತ್ತ ಆಡ್ತಿರ್ಬೇಕು, ಕಾರಲ್ಲಿ ಹೋಗ್ತಾ ಇರಬೇಕು, ಆ ಥರ ಮಜಾ. ಓನರ್ ಅಂತೆ ನಾಯಿ. ನನರಂತೆ ನಾಯಿ. ಇವಳ್ದು ತಿಂಡಿ ಆಯಿತು ಗೈಸ್. ಏನು ತಿಂಡಿ ಹೇಳಿ ಇವಳ್ದು? ಸರಿ, ಏನು ತಿಂಡಿ ಹೇಳಿ ನಿಂದು? ಏನು ತಿನ್ಕೊ ಬಂದೆ ಮನೆಯಲ್ಲಿ? ಪುಡಿ ತಿನ್ಕೊ ಬಂದ. ಇವತ್ತು ಚಂಪುಗೆ ಸ್ನಾನ ಫುಲ್ ಕೊಳೆ ಮಾಡ್ಕೊಂಡಿದ್ದಾನೆ. ತುಂಬ ತುಂಟ. ಅವನಿಗೆ ಎಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಗೊತ್ತಾ ನಾನು? ಟೂತ್ ಪೇಸ್ಟ್, ಸೊ ಟೀ ಟ್ರೀ ಆಯಿಲಿಂದ ಮಾಡಿರೋದು. ಆಮೇಲೆ ಹಿಮಾಲಯದು ಶ್ಯಾಂಪು, ಆಮೇಲೆ ಇನ್ನೊಂದು ಶ್ಯಾಂಪು, ಅವನಿಗೆ ಕೂಂಬು, ಬ್ರಷ್, ಆಮೇಲೆ ಟವಲಲ್ಲಿದೆ. ಫಸ್ಟು ಸ್ನಾನ ಮಾಡಿಸ್ತೀನಿ. ಚಿಟ್ಟೆ ನೋಡ್ಬಾರ ಇಲ್ಲಿ. ಅಪ್ಪ ನೀನು ಅಷ್ಟು ಚೂಪಾಗಿರೋದ್ರಲ್ಲಿ ಚುಚ್ಚಿ ಒಳಗೆ ಹಾಕಿದ್ರೆ ಇಲ್ಲ ಅದಕ್ಕೆ ತಡಿ, ಒಂದು ಸ್ವಲ್ಪ ತಡಿಯೋ. ಅಷ್ಟು ನಮ್ಮ ಮನೇಲಿ ಏನು ಅಡ್ವಾಂಟೇಜು ಅಂದರೆ ಅಕ್ಕಪಕ್ಕ ಮನೆ ಇಲ್ಲ, ಅದೇ ಅಡ್ವಾಂಟೇಜ್. ಇಲ್ಲ ಅಂದಿದ್ರೆ ಮುಗೀತು. ನಾನು ಬೆಳಗ್ಗೆ ಕೂಗೋದು ನೋಡಿ ಎಲ್ಲರೂ ನಮಗೆ ಬೈತಿದ್ದು. ನಾನು ಅಪಾರ್ಟ್ಮೆಂಟಲ್ಲಿ ಇದ್ದಿದ್ರೆ ಮುಗೀತು ಕತೆ. ಓಡ್ಸೋರು ಇವ್ರನ್ನ. ಇನ್ನ ಬಾ, ಬಿಸಿಲು ಬರ್ತಿದೆ ಬಾ. ತಡ್ಕೋ. ಬಂತು ಗೈಸ್, ಫೈನಲಿ. ದಿಸ್ ಈಸ್ ಕಾಲ್ಡ್ ಚಿಟ್ಟ ಪಾಪ.
ಕೊಡು ಕಲ್ಲಿಂದ ಸಾಯಿಸ್ಬೇಕಿದ್ನ, ಹಂಗೆ ಬಿಡಬಾರ್ದು. ವಾವ್, ಹೋಗೆ ಹೋಯ್ತಾ? ಇಲ್ಲ ನಾನಲ್ಲಿ ಹೋಗಲ್ಲ, ಸಾಯಿಲ್ಲ ಬೇಗ. ಹಾಂ, ಹಿಂಗೆ ಮಾಡಿ ಸಾಯಿಸ್ಬೇಕು. ಹೋಯ್ತು. ಆ್ಯಕ್ಚುಲಿ ಅವನಿಗೆ ಹೇರ್ ಕಟ್ ಮಾಡಿಸಿಲ್ಲ. ಒಂದ್ಸರಿ ಸ್ಪಾ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಳೆಗಾಲ ಎಲ್ಲ ಮುಗಿದು, ಇಲ್ಲ ಅಂದರೆ ಮೇಂಟೈನ್ ಆಗಲ್ಲ. ಹೋಗ್ತಾ ಇರ್ತಾನೆ ನೋಡಬೇಕು. ಎಷ್ಟು ಕ್ಯೂಟ್ ನೋಡಿ ಅವನು, ಏನೂ ಮಾಡಲ್ಲ. ಪಾಪ ಅಂತಾನೆ, ಬಟ್ ಪಾಪ ಅಲ್ಲ, ಇದು ಪಾಪ ಅಲ್ಲ, ದೊಡ್ಡ ಪಾಪ ಅಲ್ಲ. ಕಳ್ಳ, ದೊಡ್ಡ ಕಳ್ಳ. ನಮ್ಮ ಕಳ್ಳ ಯಾರು ಅಂದರೆ ಇವನೇ, ಚೇತನ ಮತ್ತು ಚಂಪು. ಇವನು ಕಳ್ಳ, ಅವಳು ಕಳ್ಳಿ. ನಾಯಿಗೆ ಹೋಲಿಸ್ಬಿಟ್ಟ. ಬುಷ್. ಈ ಶ್ಯಾಂಪು ಏನಕ್ಕೆ ಗೊತ್ತಾ, ಇದು ಸ್ವಲ್ಪ ಶೈನ್ ಬರುತ್ತೆ. ಈ ಶ್ಯಾಂಪು ಹಾಕಿ ಒಂದು 10 to 15 ಮಿನಿಟ್ಸ್ ಬಿಡಬೇಕು. ಅದಾದಮೇಲೆ ಆ ಶ್ಯಾಂಪು ಹಾಕೋದು. ಯಾಕಂದರೆ ಲಕ 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 ಅಂತ ಹೊಳಿಬೇಕಲ್ಲ, ಲಕ 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 ಅಂತ ಹಿಂಗೆ ಉಜ್ಜಬೇಕು. ಶಪ್ಪ, ಸ್ನಾನ ಮಾಡಿಸೋ ಅಷ್ಟೇ. ಮಿನಿಮಮ್ 1 ಗಂಟೆ ಬೇಕು ಸ್ನಾನ ಮಾಡಿಸೋಕ್ಕೆ. ದೊಡ್ಡ ನಾಯಿ ಇವನು, ದೊಡ್ಡ ಹುಡುಗ. 15 ಮಿನಿಟ್ಸ್ ಹಿಂಗೆ ಬಿಡ್ತೀಯಾ? ಕೂತಿರ್ಬೇಕಲ್ಲ, ಕೂತಿರ್ತಾನ? ಅಲ್ಲೂ ಅಂದರೆ ನನ್ನ ಕರೆಸಿರೋ ಉದ್ದೇಶ ನಾಯಿ ಸ್ನಾನ ಮಾಡಿಸೋದನ್ನು ನಾನು ನೋಡಬೇಕು ಅಂತನ. ಹಾಂ, ಛತ್ರಿ ಇಲ್ಲೊಂದು ಚಿಕ್ಕ ಇದೆ ನೋಡಿದೆ, ಎಷ್ಟು ಚಿಕ್ಕದು ಬಾಯಲ್ಲಿ ನೋಡಿದೆ, ಕಾಣಿಸ್ತೈತೆ. ಕಾಣಿಸಿದ್ಯಾ? ಇಲ್ಲೊಂದು ಚಿಕ್ಕ ಇದೆ. ಏನು ಮಾಡಿದ್ರು ಹಿಂಗೆ ಕುಕ್ಲಾ? ಹೋಯ್ತು. ನಂದು ಬ್ರಷ್ ಇದು. ಸೈಡ್ ಯಾವುದೋ ಒಂದು ಬ್ರಷ್ ತಗೋಬಾ ಅಂತ. ಬ್ರಷ್ ಏನು ಮಾಡಬೇಕಾಗಿತ್ತು ನನ್ನ ಬ್ರಷ್? ಅವಂದೇ ಬ್ರಷ್ ಇತ್ತಲ್ಲ, ಏನಾಯಿತು? ಎಲ್ಲ ಹೋಗಿದೆ. ಅವನೆಲ್ಲ ಕಚ್ತಾನೆ. ಕೈಸಿ ಇವಾಗ ಪೇಸ್ಟ್ನಿಗೆ ಸೇಮ್ ಚಿತು ಥರ ಇದಲ್ಲ ಮುಂದೆ ಇರೋದು. ಗೈಸ್, ಇದು ಹಿಮಾಲಯದ್ದು ನಾಯಿದೆ ಶ್ಯಾಂಪು. ಸ್ವಲ್ಪ ನೀರಿಗೆ ಹಾಕಿ ಇದು ಮಾಡ್ತೀವಿ. ಕಲರ್ ನೋಡಿ ಹೆಂಗಿದೆ ಇದು. ಈ ಥರ ಮಿಕ್ಸ್ ಮಾಡಿ ಹಾಕೋದು. ಇವಂದು ವೈಟು ಅಲ್ಲ, ಗೋಲ್ಡನ್ನು ಅಲ್ಲ, ಸೊ ಎರಡು ಮಿಕ್ಸು. ಬಟ್ ವೈಟ್ ರಿಟ್ರೀವರ್ ಅಂತ ಅಂತಾರೆ. ಚಿಕ್ಕವನಿದ್ದಾಗ ವೈಟ್ ಕಲರೇ ಇತ್ತು. ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ಬ್ರೌನಿಶ್ ಅಂದರೆ ಗೋಲ್ಡನಿಶ್ ಬರೋದು ಸ್ಟಾರ್ಟ್ ಆಯಿತು. ಕಿವಿ ಹತ್ರ, ಈ ಕಡೆ ಸೈಡ್ ಹತ್ರ. ವೈಟು ಅಲ್ಲ, ಗೋಲ್ಡು ಅಲ್ಲ, ಕ್ರಾಸ್ ಬ್ರೀಡ್ ಅಲ್ಲೇನು, ಕ್ರಾಸ್ ಬ್ರೀಡ್. ಹೈಪರ್ ಆ್ಯಕ್ಟಿವ್. ಎಲ್ಲರೂ ಸ್ಪೋರ್ಟ್ಸಿಗೆ ಸೇರಿಸ್ಬೇಕು. ಆ್ಯಕ್ಚುಲಿ ಇವ್ರ ಅಮ್ಮ ಅಪ್ಪ ಸ್ಪೋರ್ಟ್ಸಲ್ಲಿ ಚಾಂಪಿಯನ್ ಅಂತೆ. ಇವ್ನು ಶಿವಮೊಗ್ಗದಿಂದ ತಗೊಂಬಂದಿದ್ರು, ಶಿವಮೊಗ್ಗದಿಂದ ಇಂಪೋರ್ಟ್ ಮಾಡಿರೋದು. ಗೊತ್ತಾ ಇವನ್ನ? ಚಾರ್ಲಿ ಗೈಸ್, ಬೆಳಿಗ್ಗೆ ಹೋಗಿ ಅಲ್ಲೊಂದು ಸ್ಟ್ರೈಟ್ ಕಾಣ್ತಿದೆ, ಹೋಮ್ ಸ್ಟೇ ಇದೆ ಆಯಿತಾ, ಅಲ್ಲಿ ಹೋಗಿ ಪಲಾವ್ ತಿನ್ಕೊಬಂದಿದ್ದಾರೆ. ಅದು ಅಡುಗೆ ಮನೆಗೆ ನುಗ್ಗಿ ಹೋಗಿ ತಿಂದಿರೋದು. ತಾಮನೆಲ್ಲ ತಿಂದ್ಕೊಂಡು ಆರಾಮಾಗಿ ಬರ್ತಾ ಇದ್ದಾರಂತೆ. ಈ ರೋಡಲ್ಲೆಲ್ಲ ಕಂಪ್ಲೇಂಟ್ ಇವಂದು. ಇನ್ನು ಆ ಕಡೆ ಮನೆಗೆ ಹೋಗಿ ಪೂಜೆ ರೂಮಿಗೆ ಹೋಗಿ ಹಣ್ಣು ಕತ್ಕೊಂಡ್ಬಂದಿದ್ದಾನೆ. ಬಿಟ್ಟರೆ ಇದೇ ಕೆಲಸ ಮಾಡೋದು ಇವನು. ಒಂಚೂರು ಬಿಡಲೇಬಾರ್ದು. ಅದು ನಾವು ಬಿಡಲ್ಲ ಗೈಸ್. ಆದರೆ ಗೇಟ್ ನಾನು ಓಪನ್ ಇರುತ್ತಲ್ಲ, ಪಟ್ ಅಂತ. ಇವಾಗ ನೋಡ ನಾಯಿ ಹೋಗ್ತೀವಿ, ನೋಡಲಿ ನಾಯಿ ಚಪ್ಪು ಅಲ್ಲಿ. ಇವಾಗ ಸುಮ್ಮನಿದೆ ನೆಪ್ಪು, ಇಲ್ಲ ಅಂದರೆ ಅದು ಓಡಿಸ್ಕೊಂಡು ಹೋಗೋದು. ನೋಡಿ ಇವ್ನು ಅಮ್ಮಮ್ಮ
ಹೋಗ್ಬೇಡ ಕಣ ಬಾರಪ್ಪ. ಇವತ್ತಿಗೆ ಗುಡ್ಡು ಇದ್ದಿದ್ದಿದೆ, ಅವನಿಗೂ ನಾನು ಸ್ನಾನ ಮಾಡಿಸ್ತಿದ್ದೆ, ಇಬ್ಬರಿಗೂ ಒಟ್ಟಿಗೆ ಸ್ನಾನ ಮಾಡಿಸ್ತಿದ್ದೆ ಗೊತ್ತಾ ಆವಾಗ. ಬಟ್ ಇವಾಗ ಅವನಿಲ್ಲ, ಅವನಿಷ್ಟೊತ್ತಿಗೆ ಬೇಗ ಸ್ನಾನ ಆಗಿರೋದು. ಅವನು ಶೆಡ್ಜು ಅಲ್ವಾ, ಸೊ ಚಿಕ್ಕ ಪಾಪ ಥರ ಅವನು ನಾವು ಮನೇಲೇ ಇಟ್ಕೊತಾ ಇದ್ವಿ, ಅಂದರೆ ಇನ್ನು ಹೊರ್ಗಡೆ ಕಟ್ಟಾಕ್ತೀವಲ್ಲ, ಆದರೆ ಅವ್ನು ಮನೇಲೇ ಇಟ್ಕೊತಿದ್ವಿ. ಎಷ್ಟು ಡಿಸಿಪ್ಲಿನ್ ಅಂದರೆ ಯಾರನ್ನೂ ಮುಡ್ಸ್ಕೊತಿರ್ಲಿಲ್ಲ, ಅವನಾಗೆ ಬರ್ತಿದ್ದ, ಅಂದರೆ ಹಿಂಗೆ ಸವರು ಅಂತ ಅಷ್ಟು ಮಾತ್ರ, ಮತ್ತೆ ಹೋಗ್ತಾ ಇದ್ದ. ಆಮೇಲೆ ತಿನ್ಬೇಕಾದ್ರೆ ನಾನು ಡಿಸ್ಟರ್ಬೇ ಮಾಡಬಾರ್ದು. ಹಾಯ್ ತಿಂಡಿ ಆಯ್ತಾ? ಸೊ ಚೆಂದ ಇತ್ತು. ಆ್ಯಂಡ್ ಅವಾಗವಾಗ ಇಬ್ಬರು ಅಡ್ಜಸ್ಟ್ ಆಗ್ತಿದ್ರು, ಗುಡ್ಡು ಮತ್ತು ಚಂಪು. ಆಯ್ತಾ? ಅಲ್ಲ ಅಲ್ಲ, ಇಷ್ಟೇ ಒಂದು ಕೆಪಾಸಿಟಿ. ಆಯ್ತಾ? ಚಳಿ ಆಗ್ತಿದ್ಯಾ? ಆಯ್ತು. ಬೆಸ್ಟ್ ಮೈಕ್ರೋಫೈಬರ್ ಟವಲ್ಲು, ಬೇಗ ಹೀರ್ಕೊಳ್ಳುತ್ತೆ, ಬೆಸ್ಟು ನಾಯಿಗಳಿಗೆ. ಸೊ ಇವಾಗ ಕಾಲಿಗೆ ಒರೆಸ್ಕೊತೀವಲ್ಲ ಗೊತ್ತಾ, ಸ್ವಲ್ಪ ವಾಟರ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಆ ಥರ ಟವಲ್ಲು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಪಾಪದ ಮರಿ ನೀನು, ಪಾಪದ ಮರಿ ನೀನು ಬೈಲೇಬಾರ್ದು. ಅಯ್ಯೋ ನಿಂಗೆ ಸಿಟ್ಟೆ ಬರಲ್ಲ. ನಡಿ ಕ್ಲೀನ್ ಮಾಡ್ಕೊ ಬರ್ತೀನಿ ಗೈಸ್. ಇವಾಗ ಆಲ್ಮೋಸ್ಟ್ ಅಲ್ಲಿ ಹೊಂದಿದ್ದಾನೆ, ಇದೆಯಲ್ಲ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು. ಗೈಸ್ ಇವಾಗ ಆಲ್ಮೋಸ್ಟ್ ಅಲ್ಲಿ ಹೊಂದಿದ್ದಾನೆ. ಈ ಕೂದಲು ಗೊತ್ತಾ, ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕು, ಈ ಥರ ಬರುತ್ತೆ. ಆ್ಯಂಡ್ ಕೂದೆಲ್ಲ ತೆಗಿತೀವಲ್ಲ ಅವಾಗ ಈಸಿ ಆಗುತ್ತೆ ರಿಮೂವ್ ಮಾಡೋಕ್ಕೆ. ನನ್ನ ಲಾನು ಹಾಳು ಮಾಡಬೇಡ. ನೋಡಿ ಎಷ್ಟು ಬರುತ್ತೆ ಕೂದಲು. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಸ್ನಾನ ಆದ್ಕೊಳ್ಳೆ ಸ್ವಲ್ಪ ಬಿಟ್ಬಿಟ್ಟು ಈ ಥರ ಕೂಮ್ ಮಾಡಿದ್ರೆ ಸ್ವಲ್ಪ ಬೇಗ ಬರುತ್ತೆ. ಅಂದರೆ ಇನ್ನೂ ಸ್ವಲ್ಪ ನೆಂದಿರುತ್ತಲ್ಲ, ಬಟ್ಟೆ ಇರುತ್ತಲ್ಲ, ಅದಕ್ಕೆ. ಪಾಪಕ್ಕೆ ಯಾವ ಥರ ಖುಷಿ ಮಾಡಬೇಕು, ಈ ಥರ ಮಾಡಬೇಕು ಅಂತ ಇದ್ದಾರೆ. ಈ ಕಡೆ ಮಾಡಿ ಈ ರಿಮೈನಿಂಗ್ ಕೂಲ್ ಇರುತ್ತಲ್ಲ, ಇನ್ನೊಂದು ಬಟನ್ ಇರುತ್ತೆ, ಮತ್ತೆ ಹಿಂಗಂದ್ರೆ ಸಾಕು. ಪೆಟ್ ಲವರ್ಸ್ಗೆ ಈ ನಿಜ ವರ್ತ್ ತಗೊಳ್ಳಿ. ಈ ಥರ ಎಲ್ಲ ಸಿಕ್ಕಿದ್ರೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ನೋಡಿ ಲಿಂಕ್ ಹಾಕಿರ್ತೀನಿ. ಒಳ್ಳೆ ಕೆಲ್ಸಪ್ಪ. ನಾನು ಆಯಾಗಿ ಹುಟ್ಟಿರತ್ತು ಮನುಷ್ಯನಾಗ ಹುಟ್ಟಿದಿದ್ರೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮದುವೆ ಮಾಡ್ಕೋಬೇಕು, ಮಕ್ಳು ಮಾಡ್ಕೋಬೇಕು, ಸಾಲ ಮಾಡ್ಕೋಬೇಕು ಎನ್ಸ್ಕೊಂಡ್ರೇನೆ ತಲೆ ಸುತ್ತುತ್ತೆ. ಚಂಪಗೆ ಬಟ್ಟೆ ಹಾಕ್ತಾ ಇದ್ದೀನಿ, ನನ್ನ ಟಾಪ್ ಹಳೇದಿತ್ತು. ಬಟ್ಟೆ ಹಾಕೊಂಡು ಸ್ಕೂಲಿಗೆ ನಡಿಬೇಕು ಇವಾಗ. ಆಯ್ತಾ? ಟೈಮ್ ಆಯಿತು, ಬಸ್ ಬರುತ್ತಿಲ್ಲ.
ಮುಗಿಸಿ ಇಷ್ಟು ಮಾಡೋ ಅಷ್ಟಿಗೆ ಆ್ಯಂಡ್ ಯಾವತ್ತೂ ಮಾಡಲಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ. ಲವ್ ಯು ಆಲ್. ಬಾಯ್.